ಕುಂಜುಂ ಪಾಸಲ್ಲಿ ರಾಯಲ್ ರೈಡಾ ಅವರ ಸಾಧನೆ. Just enjoy the ride. Royal Rida Spiti 2025. ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ರಾಯಲ್ ರೈಡಾ. ನೋಡ್ತಾ ಇದ್ದೀರಾ, ಗೆಟ್ ಅಪ್ ಇನ್ ದ ಮಾರ್ನಿಂಗ್, ಸ್ಮೆಲ್ ದ ಕಾಫಿ ಅಂತಾರಲ್ಲ, ನಾವು ಕಾಫಿ ಸ್ಮೆಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತಿನ ನಮ್ಮ ಜರ್ನಿ ಬಂದು ಅಮೇಝಿಂಗ್ ಪ್ಲೇಸ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನಿಧಾನವಾಗಿ. ಸೊ ಬ್ಲ್ಯಾಕ್ ಕಾಫಿ ಮತ್ತು ವೈಟ್ ಕಾಫಿ ಅಂದರೆ ಮಿಲ್ಕ್ ಕಾಫಿ. ಸೊ ಇಷ್ಟು ದೂರ ಬಂದರೂ ಒಂದು ರಿಮೋಟ್ ವಿಲೇಜಲ್ಲೂ ಈ ಥರ ನಮಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ನಮ್ಮ ಭಾಗ್ಯ. ಸೊ ಕಾಫಿ ಕುಡಿದು ರಿಫ್ರೆಶ್ ಆಗಿ ಗಾಡಿ ಓಡಿಸ್ಕೊಂಡು ಡಸ್ಟ್ ರೋಡಲ್ಲಿ ನಮ್ಮ ಜರ್ನಿನ ಮುಂದುವರಿಸೋಣ ಬನ್ನಿ. ಸೊ ಬ್ರೇಕ್ಫಾಸ್ಟ್ ಬಂದಿದ್ದೀವಿ. ಬ್ರೇಕ್ಫಾಸ್ಟ್ ಮಾಡಿ ಇಲ್ಲಿಂದ ನಾವು ಹೊರಡ್ತೀವಿ ಚಂದ್ರತಾಲ್ಗೆ. ನೋಡ್ತಾ ಇದ್ದೀರಾ ಚಂದ್ರತಾಲ್ ಲೇಕ್ನ ಸೇಮ್ ಕಲರ್ ಟೀ ಶರ್ಟ್ ಇವತ್ತು ನಾವು ಸ್ಟಿಚ್ ಮಾಡಿ ಆಲ್ ರೈಡರ್ಸ್ ಹಾಕೋತಾ ಇದ್ದಾರೆ. ಸೊ ಲಗೇಜ್ ಎಲ್ಲ ಪ್ಯಾಕಿಂಗ್ ನಡೀತಾ ಇದೆ, ನೋಡ್ತಾ ಇದ್ದೀರಾ. ಇವಾಗ ಲಗೇಜ್ ಪ್ಯಾಕ್ ಮಾಡಿದ್ಮೇಲೆ ನಮ್ಮ ರೈಡ್ ಬಂದು ಚಂದ್ರತಾಲ್ಗೆ. ನಾವಿದ್ದ ಸ್ಥಳ ಮೋಕ್ಷ. ಸೊ ಈಗ ನಾವು ಲೋಸಾರಿಂದ ಹೊರಡ್ತಾ ಇದ್ದೀವಿ. ಮೋಕ್ಷ ಸನ್ ಆ್ಯಂಡ್ ಸ್ನೋ ಇನ್ ಅಂತ ಇದ್ದಿದ್ದು ಜಾಗ. We are heading towards Chandratal right now. So we'll go there, then see how the location is. ನಾವು ಸ್ಟೇ ಮಾಡಿದ್ದೀವಿ 1 ಕಿಲೋಮೀಟ್ರ್ ಮುಂದೆ ಬಂದರೆ ಚೆಕ್ ಪಾಯಿಂಟ್ ಇದೆ. ಚೆಕ್ ಪಾಯಿಂಟಲ್ಲಿ ನಮ್ಮ ಬೈಕ್ನಲ್ಲಿ ನಂಬರ್ನೆಲ್ಲ ಎಂಟ್ರಿ ಮಾಡಿ ನಮ್ಮ ನೇಮು ನಮ್ಮ ಮೊಬೈಲ್ ನಂಬರ್ನ ಕೊಡಬೇಕಾಗುತ್ತೆ. ಇಲ್ಲಿಂದ ಇವಾಗ ಚಂದ್ರತಾಲ್ ಬಂದು ಅನದರ್ 40 ಕಿಲೋಮೀಟರ್ಸ್. ಬನ್ನಿ ಹೋಗೋಣ. ಬಾಯ್ ಬಾಯ್ ಲೋಸಾರ್. ಅಲ್ಲಿ ಪೊಲೀಸ್ನವರು ಚೆಕ್ ಪೋಸ್ಟಲ್ಲಿ ಸ್ಟಾಪ್ ಮಾಡಿ ಎಲ್ಲ ಗಾಡಿ ನಂಬರು ನೋಟ್ ಮಾಡಿಕೊಂಡ್ರು. ಇದು 2ನೇ ಸತಿ ಈ ಥರ ನಂಬರ್ ನೋಟ್ ಮಾಡ್ಕೊಂಡಿದ್ದು ಹಿಮಾಚಲಲ್ಲಿ. ವ್ಯೂ ನೋಡಿ ಏನು ಅಮೇಝಿಂಗ್ ಆಗಿದೆ. ಈ ಸತಿ ಆ್ಯಕ್ಚುಲಿ ಅಷ್ಟು ಸ್ನೋ ಇಲ್ಲ. ಡಿಸೆಂಬರ್ ಆದಮೇಲೆ ಈ ರೋಡ್ ಫುಲ್ಲು ಸ್ನೋ ಆಗಿರುತ್ತಂತೆ. ಪ್ಲಸ್ ಎಲ್ಲ ಮೌಂಟೇನ್ಸು ಫುಲ್ಲು ಸ್ನೋ ತುಂಬಿಕೊಂಡಿರುತ್ತಂತೆ. ರೋಡು ಮೆಜಾರಿಟಿ ಈ ಥರನೇ ಇರುತ್ತೆ ಅನಿಸುತ್ತೆ. ಸೊ ಲೆಟ್ಸ್ ಸಿ. ನಮ್ಮ ಹಿಮಾಲಯನ್ಗಂತೂ ಏನು ಪ್ರಾಬ್ಲಮ್ ಇಲ್ಲ.
ಬಟ್ ಬೇರೆ ಗಾಡಿಗಳು ಸ್ವಲ್ಪ ಅನ್ಕಂಫರ್ಟಬಲ್ ಅನ್ನಿಸ್ಬಹುದು. ಸೊ ಈ ರಿವರ್ಸ್ ಎಲ್ಲ ಗ್ಲೇಷಿಯರ್ ಫೆಡ್ ರಿವರ್ಸ್, ಅಂದರೆ ಸ್ನೋ ಬಿದ್ದು ಮೆಲ್ಟ್ ಆಗಿ ನೀರಾಗೋದು. ಸ್ನೋ ಮೆಲ್ಟ್ ಆಗಿ ಹರ್ಕೊಂಡು ಬರುತ್ತೆ, ಅಲ್ಲಲ್ಲಿ ಈ ಥರ ಹರ್ಕೊಂಡ್ಬಂದು ಈ ನದಿಗಳಿಗೆ ಜಾಯಿನ್ ಆಗುತ್ತೆ. ಧೂಳ್ ರೋಡ್ ಶುರು ಆಯಿತು. ಹೋಗೋ ತನಕ ಮುಖ ಎಲ್ಲ ಬೆಳ್ಳಗಾಗಿರುತ್ತೆ, ಪ್ಯಾಂಟು ಶರ್ಟ್ ಎಲ್ಲ ಬೆಳಗಾಗಿರುತ್ತೆ. ಏನು ಮುಟ್ಟಿದ್ರು ಧೂಳು. ಈ ರೋಡೆಲ್ಲ ಆ್ಯಕ್ಚುಲಿ ಕನ್ಸ್ಟ್ರಕ್ಷನ್ ಇದೆ. ಸೊ ಪ್ರಾಬಬ್ಲಿ ನೆಕ್ಸ್ಟ್ ಇಯರ್ ಎಲ್ಲ ಬಂದರೆ ಇದು ಕನ್ಸ್ಟ್ರಕ್ಷನ್ ಆಗ್ಬೋದು. ನೋಡ್ತಾ ಇದ್ದೀರಾ ಹೇಗಿದೆ ರೋಡು ಅಲ್ಲಿ ತನಕನೂ. ಇಲ್ಲಿಂದ ಕುಂಚನ್ ಪಾಸ್ ಬಂದು 20 ಕಿಲೋಮೀಟರ್ಸ್. ಅಲ್ಲಿ ಸ್ನೋ ಸಿಗ್ಬೋದಾ ಅಂತ ನೋಡೋಣ. ಬಟ್ ನಮ್ಮ ಸ್ನೋ ಆಫ್ಟರ್ ಚಂದ್ರತಾಲ್ ಸಿಗುತ್ತೆ, ಮುಟ್ಟಿ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಸೊ ಚಂದ್ರತಾಲ್ ಒಂದು ಸ್ವಲ್ಪ ಪ್ಯಾಂಗಾಂಗ್ TSO ಥರನೇ ಇರುತ್ತೆ. ಸೊ ಆದರೆ ಇದು ಹೇಗಿದೆ, ಯಾವ ಥರ ಇದೆ ಅಲ್ಲಿಗೆ ಹೋದ್ಮೇಲೆ ನಮಗೆ ಗೊತ್ತಾಗುತ್ತೆ. ಯಾಕಂದರೆ ಒಂದ್ಸಲ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಬನ್ನಿ ನಮ್ಮ ಜರ್ನಿನ ಮುಂದುವರ್ಸೋಣ. ಏನೇನು ಅಡ್ವೆಂಚರ್ ಇದೆ ಈ ರೋಡಲ್ಲಿ ಎಕ್ಸ್ಪ್ಲೋರ್ ಮಾಡೋಣ. ವೆಲ್ಕಮ್ ಟು ರಾಯಲ್ ರೈಡಾ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ತಿಳಿಸಿ. ಇವತ್ತಿನ ನಮ್ಮ 8ನೇ ದಿನ. 8 ದಿನಗಳು ಎಷ್ಟು ಬೇಗ ಆಗ್ತಿದೆ ಅಂತ ಗೊತ್ತಾಗ್ತಾನೆ ಇಲ್ಲ. ಸೊ 1ನೇ ದಿನದಿಂದ 8ನೇ ದಿನದವರೆಗೂ ಕಂಪ್ಲೀಟ್ ಅಡ್ವೆಂಚರ್ಸ್ ರೈಡ್ ಇತ್ತು. ವಿ ವಿಸಿಟೆಡ್ ಫ್ಯಾಂಟಾಸ್ಟಿಕ್ ಪ್ಲೇಸಸ್. ಹಿಮಾಚಲ್ ಪ್ರದೇಶ್ ಈ ಥರ ಇರುತ್ತೆ ಅಂತ ನಂಗೆ ಗೊತ್ತೇ ಇರಲಿಲ್ಲ. ಸೊ ಇವತ್ತು ಕಂಪ್ಲೀಟ್ ಮಾಡಿದ್ರೆ 8 ಡೇ ಕಂಪ್ಲೀಟ್ ಆಗುತ್ತೆ. ನಾಳೆ ಬಂದು 9th, ನಾಳಿದ್ದು ಬಂದು 10th. ಸೊ ಏನೇನು ಸಿಗುತ್ತೆ ಮುಂದೆ, ಏನೇನು ಮಾಡ್ತೀವಿ, ಹೆಂಗಿರುತ್ತೆ ನಮ್ಮ ಡೇ, ಬನ್ನಿ ನೋಡೋಣ. ಬೆಟ್ಟದ ಮೇಲೆ ನೀರು ಹರ್ಕೊಂಬರೋದು ಕಣ್ಣಾರ ನೋಡ್ತಾ ಇದ್ದೀರಾ. ಸದ್ಯ ನನಗೆ ಅನ್ಸಿದ ಪ್ರಕಾರ ಇಲ್ಲಿ ವಾಟರ್ ಕ್ರಾಸಿಂಗ್ ತುಂಬ ಇರುತ್ತೆ ಅಂದ್ಕೊಂಡೆ, ಅಷ್ಟಿಲ್ಲ. ನೋಡಿ ಹೆಂಗೆ ಹೋಗ್ತಾ ಇದೆ ರೈಟ್ ಸೈಡಲ್ಲಿ. ಏನಾಗುತ್ತೆ ಅಂದರೆ ಬೆಳಗ್ಗೆ ಹೊತ್ತು ನಿಮಗೆ ಅಷ್ಟೊಂದು ವಾಟರ್ ಪ್ರೆಷರ್ ಇರಲ್ಲ, ಯಾಕಂದ್ರೆ ಸ್ನೋ ಇನ್ನೂ ಮೆಲ್ಟ್ ಆಗಿರಲ್ಲ. ಅದೇ ಸಂಜೆ 3 ಗಂಟೆ 4 ಗಂಟೆಗೆ ಈ ಜಾಗ ಹೆಂಗಿರುತ್ತೆ ಅಂದ್ರೆ ಭಯಾನಕವಾಗಿರುತ್ತೆ. ಜಾಗನೇ ಬಿಡಲ್ಲ ಅಂತಾರೆ UP ಅವರು. ಭಾರಿ ರಗಡ್ ನನ್ನ ಮಕ್ಕಳಪ್ಪ. ನಾವು ನೆನ್ನೆಯಿಂದ ನೋಡ್ತಾ ಇದೀವಿ, ಗಮನಿಸ್ತಾ ಇದೀವಿ. ಸೊ ಈ ಥರ ಹೇಳ್ತೀವಿ ಅಂತ ಬೇಜಾರು ಮಾಡ್ಕೋಬೇಡಿ. ಆಮೇಲೆ HP ವೆಹಿಕಲ್ಸ್ಗೂ ಟೂರಿಸ್ಟ್ ವೆಹಿಕಲ್ಗಳೆಲ್ಲ ಒಬ್ಬ ಬೈಕರ್ ಬರ್ತೀವಿ ರೆಸ್ಪೆಕ್ಟ್ ಕೊಟ್ಟು ಜಾಗ ಬಿಡ್ತಾರೆ. ನಾವು ಅಷ್ಟೇ ಬೇರೆಯವ್ರಿಗೆ ಅದೇ ಥರ ಜಾಗ ಕೊಡ್ತೀವಿ. ಬಟ್ UP PB ಅಲ್ಲಿಂದ ಬಂದವರು ಗನಿ ಕೊಡಲ್ಲ ಅಂತಾರೆ. ಏನೋ ಅವ್ರ ಮನೆ ಆಸ್ತಿ ಇಷ್ಟು ಅಗ್ಲ ನೋಡಿದ್ರೆ ಅಂಡರ್ಸ್ಟ್ಯಾಂಡ್, ರೋಡ್ ಅಗ್ಲ ಇದ್ರೂ ಜಾಗ ಕೊಡಲ್ಲ ಅಂತಾರಪ್ಪ ಗಾಂಚಲಿಗಳು. ಆದ್ರೆ ನಾವು ಬೇಜಾರು ಮಾಡ್ಕೊಳ್ದೆ ಒಂದು 4 ಬೈದು ಬಿಟ್ಟು ಬಂದ್ಬಿಡ್ತೀವಿ. ನೋಡೋದಕ್ಕೆ 2 ಕಣ್ಣು ಸಾಲ್ತಿಲ್ಲ. ಇಲ್ಲಿ ಸ್ವರ್ಗದಲ್ಲ ಬಾಗಿಲನ್ನ ತಡ್ತಾ ಇದೀವಿ. ನಮ್ಗನ್ಸುತ್ತೆ ನಾವು ಕುಂಜನ್ ಪಾಸಿಗೆ ಬಂದಿದ್ದೀವಿ ಅಂತ. ವೆಲ್ಕಮ್ ಟು ಕುಂಜನ್ ಪಾಸ್. ಹೆಂಗಿದೆ ಚಿಲ್ನೆಸ್ ಅಂದರೆ ಇಲ್ಲಿ ಭಯಂಕರವಾಗಿದೆ. ಫುಲ್ ಕೋಲ್ಡ್. ಬಿಸಿಲು ಏನೂ ಇಲ್ಲ, ಸುಮ್ಮನೆ ಬಿಸಿಲು ಬರ್ತಾ ಇದೆ ಅಷ್ಟೇ. ಸೊ ಮೋಹನ್ MR ಅವರ ಸಾದರ್ಶ ಪ್ರದರ್ಶನ ಕುಂಜಂ ಪಾಸ್ಗೆ ತಲುಪಿದ್ದಾರೆ.
ಭಾರತದ ಪ್ರಥಮ ಪ್ರಜೆ ಮೋಹನ್ ಎಮಾರ್. ಇಲ್ಲಿ ನೋಡಿ ಸ್ನೋ ಅಲ್ಲಿ ಆಟಗಳು. ಆಹಾ, ನಾವಿದ್ದೀವಿ ಕುಂಜುಂ ಪಾಸ್ ಅಲ್ಲಿ. ರಾಯಲ್ ರೈಡಾ ಅವರ ಸಾಧನೆ, ಮೋಹನ್ ಎಮಾರ್ ಅವರು ಕುಂಜುಂ ಪಾಸ್ ಸಾಧನೆ ಮಾಡಿದ್ಮೇಲೆ ಬೈಕ್ಗೆ ಒಂದು ರೆಸ್ಟ್ ಮಾಡಕ್ಕೆ ಮಲಗಿಸ್ಬಿಟ್ರು. I am spitified. ಬಟ್ ನಮ್ಮ ಹಿಮಾಲಯನ್ ಯಾಕೋ ಸುಸ್ತಾಗೋಗಿದೆ. ಸೊ ಬನ್ನಿ ಈ ಪಯಣವನ್ನು ಮುಂದುವರಿಸೋಣ. ಬೆಂಗಳೂರಿನವರೆಗೆ ಈ ರೋಡ್ನ ಅನುಭವ ಇರುತ್ತೆ. ಯಾಕಂದ್ರೆ ಬೆಂಗಳೂರಲ್ಲಿ ಇದೇ ತರ ರೋಡ್ ಇರೋದು. ಮಳೆ ಬಂದಾಗ ಹಿಂಗೆ ನೀರು ತುಂಬಿಕೊಂಡಿರುತ್ತೆ ರೋಡಲ್ಲಿ. ಸೊ ಆದ್ರಿಂದ ನನಗೆ ಸ್ವಲ್ಪ ಈಸಿ ಆಗ್ತಿದೆ ಈ ರೋಡಲ್ಲಿ ಗಾಡಿ ಓಡಿಸೋಕ್ಕೆ. ಏನಂತೀರಾ? ನಿಮಗೂ ಇದೇ ತರ ಎಕ್ಸ್ಪೀರಿಯನ್ಸ್ ಆಗಿದ್ರೆ ಈ ವಿಡಿಯೋದಲ್ಲಿ ನಿಮ್ಮ ಕಮೆಂಟ್ ಮಾಡಿ ತಿಳಿಸಿ. ರೋಡ್ ಮಾತ್ರ ಭಯಂಕರ. ಕುಂಜುಂ ಪಾಸ್ನ ಕ್ರಾಸ್ ಮಾಡಿ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ಚಂದ್ರತಾಲ್. ನೋಡ್ತಾ ಇದ್ದೀರಾ ಮುಂದೆ ವೈಟ್ ಮೌಂಟೇನ್, ಲೆಫ್ಟ್ ಅಲ್ಲಿ ಐಸ್ ಕೂಡ ಕಾಣ್ತಿದೆ. ಎಷ್ಟು ಚೆನ್ನಾಗಿದೆ ಗುರು ಸ್ನೋ ಇಲ್ಲಿ. ಬ್ಯೂಟಿಫುಲ್ ಆಗಿದೆ. ಗಾಡಿ ಹೋಗಿ ಹೋಗಿ ಅನ್ಸುವ ಗಲೀಜಾಗಿದೆ. ಇನ್ನು ಹೋಗ್ತಾ ಇನ್ನು ವೈಟ್ ಸ್ನೋ ನಮಗೆ ಸಿಗುತ್ತೆ. ನಮ್ಮ ರೈಡರ್ಸ್ ಎಲ್ಲ ಸ್ನೋನ ಎಂಜಾಯ್ ಮಾಡಿ ನಮ್ಮ ಜನರನ್ನ ಟುವರ್ಡ್ಸ್ ಚಂದ್ರತಾಲ್ಗೆ ಮುಂದುವರಿಸ್ತಾ ಇದೀವಿ. ಸೊ ಒಂದು ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ವೆನ್ ಎವರ್ ವಿ ಟಚ್ ಈ ತರ ಸ್ನೋನ. ಸೊ ನಾವ್ ಇವಾಗ ಅದೇ ರೋಡಲ್ಲಿ ಹೋಗ್ಬೇಕು. ನೋಡ್ತಾ ಇದೀರಾ, ಬನ್ನಿ ಹೋಗೋಣ. ಏನ್ ಸರ್? ನೋಡ್ತಾ ಇದೀರಾ ಕಿತ್ತಾಗಿರೋ ರೋಡಲ್ಲಿ ಸುಸ್ತಾಯ್ತು ಓಡಿಸಿ ಓಡಿಸಿ. ರೋಡೇ ಇಲ್ಲ ಗುರು, ಚಬ್ಡಿ ಕಲ್ಗಳು ಎಲ್ಲ ಪಾರ್ಟ್ಸ್ ಗಳು ಅಲ್ಲಾಡ್ತಿದೆ ಬಾಡಿಲಿ. ಇಂಥ ಪಾರ್ಟ್ಸ್ ಸೈಲೆಂಟ್ ಆಗಿದೆ ಅಂತ ಹೇಳಕ್ಕಾಗಲ್ಲ. ಮಧ್ಯ ವಾಟರ್ ಕ್ರಾಸಿಂಗು, ಧೂಳು, ಐಸ್, ಸ್ನೋ, ಏನು ಗುರು. ಕೆಲವ್ರಿಗೆ ಇದೇನಪ್ಪ ಹುಚ್ಚು ಸಾಹಸ ಅನ್ಸ್ಬೋದು. ಆದ್ರೆ ನಾವು ನಮ್ಮ ಲೈಫ್ನ ರೂಪಿಸ್ಕೊಂಡಿರೋದೇ ಹಿಂಗೆ. ಇದು ಹುಚ್ಚುತನ ಅಲ್ಲ, ಇದೊಂದು ಸಾಧನೆ. ಒಂದು 10 ವರ್ಷ ಬಿಟ್ಟು ಈ ವಿಡಿಯೋ ನೋಡಿದ್ರೆ ಆಗ ಸಂತೋಷ ಯಾರಿಗೂ ಆಗಲ್ಲ. ಹುಟ್ಟು ಸಾವು ಯಾವತ್ತು ಬರುತ್ತೆ ನಮ್ಗೆ ಗೊತ್ತಿಲ್ಲ. ಸಾಯಕ್ಕಿಂತ ಮುಂಚೆ ಏನಾದ್ರು ಒಂದು ಮಾಡ್ಬೇಕಲ್ಲ ಮಗರು, ಏನೋ ಒಂದು ಸಾಧನೆ. ಆದ್ರೆ ಒಂದು ಡೆಸ್ಟಿನೇಷನ್ ರೀಚ್ ಆಗ್ಬೇಕು ಅಂದ್ರೆ ಈ ತರ ಅಡೆತಡೆಗಳು ಇದ್ದೇ ಇರುತ್ತೆ. ಏನ್ ಹೇಳ್ತೀರಾ? ನಿಮ್ಗೂ ಇದು ಸರಿ ಅನ್ಸಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ತಪ್ಪನ್ಸಿದ್ರು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದ್ರೆ ಒಬ್ಬೊಬ್ರು ಭಾವನೆ ಒಂಥರ, ಎಲ್ಲಾರ್ಗು ಅವರವರ ಭಾವನೆಗೆ ನಾವು ರೆಸ್ಪೆಕ್ಟ್ ಕೊಡ್ಬೇಕಾಗುತ್ತೆ. ನ್ಯಾಚುರಲ್ ವಾಟರ್ ಫಾಲ್ಸ್ ತರನೇ ಇದೆ ಇಲ್ಲಿ. ಇದನ್ನ ಕ್ರಾಸ್ ಮಾಡೋದೇ ದೊಡ್ಡ ಸಾಧನೆ ಇಲ್ಲಪ್ಪ ದೇವ್ರೆ.
ಒಂದು ಹೆಲ್ಮೆಟ್ ಒಂದು 1 kg ಹತ್ತತ್ರ ಇದೆ. ಈ ಗೋಪುರ ಒಂದು 200 ಗ್ರಾಮ್ ಇರ್ಬೋದು. ಆಲ್ಮೋಸ್ಟ್ 1.25 kg ತಲೆ ಮೇಲೆ ಬೆಳಗ್ಗೆಯಿಂದ ಸಂಜೆ ತನಕ ಹಾಕೊಂಡು ವಿಡಿಯೋ ಮಾಡಿ ಒಂದು ಎಕ್ಸ್ಪೀರಿಯನ್ಸ್ಗೆ ನಾವು ಯೂಟ್ಯೂಬ್ ಅಲ್ಲಿ ಶೇರ್ ಮಾಡ್ತೀವಿ. ಒಂದು ಮೆಮೊರೀಸ್, ಇನ್ನೊಂದು ನಮ್ಮನ್ನ ನೋಡಿ ಬೇರೆಯವರು ಈ ಜಾಗಕ್ಕೆ ಬಂದು ಒಂದು ಎಕ್ಸ್ಪೀರಿಯನ್ಸ್ ತಗೊಳ್ಳಿ ಅಂತ. ಯಾರಿಗೂ ಫೋರ್ಸ್ ಇಲ್ಲ. ಸೊ ನಾವು ಆಲ್ಮೋಸ್ಟ್ ಚಂದ್ರತಾಲ್ ಹತ್ರ ಬರ್ತಾ ಇದೀವಿ. ನೋಡ್ತಾ ಇದೀರಾ ದೂರದಲ್ಲೇ ಟೆಂಟ್ಗಳು ಕಾಣಿಸ್ತಾ ಇದೆ ಆ ಕಡೆ ಈ ಕಡೆ ಎಲ್ಲ. ಆದ್ರೂ ಟೂರಿಸ್ಟ್ ಅಂತೂ ಭಯಂಕರ ಇದಾರೆ ಗುರು. ವಾಟರ್ ಕ್ರಾಸ್ ಮಾಡಿ 3 ಸ್ಮಾಲ್ ವಾಟರ್ ಕ್ರಾಸ್, 2 ಬಿಗ್ ವಾಟರ್ ಕ್ರಾಸಸ್ ಮಾಡಿ ಇವಾಗ ನಾವು ಚಂದ್ರತಾಲ್ಗೆ ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಚಂದ್ರತಾಲಲ್ಲಿ ಏನಪ್ಪ ಫೇಮಸ್ ಅಂದ್ರೆ ಇಲ್ಲಿನ ಒಂದು ತಾಲ್ ಅಂದ್ರೆ ಲೇಕ್ ಅಂದ್ರೆ ನಮ್ಮ ಕನ್ನಡದಲ್ಲಿ ಹೇಳಬೇಕು ಅಂದ್ರೆ ಇದೊಂದು ಸ್ಮಾಲ್ ಕೆರೆ ತರ. ಪ್ಯಾಂಗಾಂಗ್ TS ಅಲ್ಲಿ ಆ ಕೆರೆ ತರ ಇದ್ರೂ ಅದನ್ನ ಸಿಗೆ ಹೋಲಿಸ್ತಾರೆ. ಯಾಕಂದ್ರೆ ಮೊದಲು ಅದು ಸಿ ಆಗಿತ್ತಂತೆ, ಆಮೇಲೆ ಲೇಕ್ ಆಯ್ತಂತೆ. ಓಕೆ, ಸೊ ನೀರ್ ಕುಡಿದ್ರು ಉಪ್ಪಾಗಿರುತ್ತೆ. ಆಮೇಲೆ ಆಲ್ಮೋಸ್ಟ್ -25 ಡಿಗ್ರಿ -10 ಡಿಗ್ರಿ ಇರುತ್ತೆ ನೀರದು. ಸೊ ಇಲ್ಲಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ. ಅಲ್ಲೆಲ್ಲ ಆಕಾಶದ ಬಣ್ಣ ಚೇಂಜ್ ಆಗ್ತಿದ್ದಂಗೆ ನೀರಿನ ಬಣ್ಣನೂ ಚೇಂಜ್ ಆಗುತ್ತೆ. ಇಲ್ಲಿ ನಾವು ಹೋಗಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಇಲ್ಲಂತೂ ರೋಡೇ ಇಲ್ವಲ್ಲ ಗುರು. ಟೆಂಟ್ಗಳು ನೋಡ್ರಪ್ಪ. ಇಲ್ಲೆಲ್ಲ ಮನೆಗಳೆಲ್ಲ ಏನಿಲ್ಲ. ಟಿಲ್ ಮಾರ್ಚ್ ಇಲ್ಲೆಲ್ಲ ಯಾರು ಓಡಾಡಕ್ಕೆ ಆಗ್ತಾ ಇರಲಿಲ್ಲ. ಕಂಪ್ಲೀಟ್ಲಿ ಸ್ನೋ ಕವರ್ಡ್ ಆಗೋಗಿತ್ತು. ಸೊ ಮಾರ್ಚ್ ಆದ್ಮೇಲೆ ಒಂಚೂರು ಓಪನ್ ಮಾಡ್ತಾರೆ. ನೋಡ್ತಾ ಇದ್ರೆ ಇದೇ ತರ ಟೆಂಟ್. ಒಂದು ಟೆಂಟಲ್ಲಿ ಈ ಟೆಂಟಲ್ಲಿ 4 ಜನ ಮಲ್ಕೋಬೋದು. ಈ ತರ ಚಿಕ್ಕ ಟೆಂಟಲ್ಲಿ 3 ಜನ ಮಲ್ಕೋಬೋದು. ಬಿರುಗಾಳಿ ನೋಡಪ್ಪ, ಭಯಂಕರ ಇದೆ ಗುರು. ಎಷ್ಟು ಟೆಂಟು, ಅದಕ್ಕೆ ಜನ ಇಷ್ಟೊಂದು ಬರ್ತಾ ಇದ್ದಾರೆ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಟೆಂಟ್ ಸ್ಟೇ ಮಾಡ್ತಾ ಇದೀವಿ. ನಮಗೆ ಇವತ್ತಿನ ನಮ್ಮ ಟೆಂಟ್ ಎಕ್ಸ್ಪೀರಿಯನ್ಸ್ ಆಗಲಿ ಮತ್ತೆ ಇಲ್ಲಿನ ಒಂದು ನಿಯರ್ ಬೈ ಪ್ಲೇಸಸ್ ಆಗಿ ನಾನು ನಿಮಗೆ ತಿಳಿಸ್ಕೊಡ್ತೀವಿ. ಇಲ್ಲಿ ನೋಡ್ತಿರೋ ಪ್ರಕಾರ ಯಾವುದೇ ಥರ ಸ್ನೋ ಅಂತೂ ಕೆಳಗಡೆ ಕಾಣಿಸ್ತಿಲ್ಲ, ಬೆಟ್ಟದ ಮೇಲೆ ಬಿಟ್ರೆ. ಸೊ ಇವಾಗ ನಮ್ಮ ಜಾಗನ ಹುಡ್ಕೊಂಡು ನಾವು ಹೋಗ್ತಾ ಇದ್ದೀವಿ. ಸೊ ನಮ್ಮ ಫೆಲೋ ರೈಡರ್ಸ್ ಎಲ್ಲ ಮುಂದೆ ಇದ್ದಾರೆ, ನಾವು ಹಿಂದೆ ಇದ್ದೀವಿ. ಇಲ್ಲಿ ನೆಟ್ವರ್ಕ್ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ, ನೋಡೋಣ ಬನ್ನಿ, ಏನಾಗುತ್ತೋ ಆಗಲಿ. ಫೆಲೋ ರೈಡರ್ಸ್ ಎಲ್ಲ ಮುಂದೆ ಹೋಗ್ತಾ ಇದ್ದಾರೆ. ಒಂದು ಹ್ಯಾಪಿ ಸ್ಮೈಲಿಂಗ್ ಇರುತ್ತೆ ಅವ್ರದ್ದು. ಯಾಕಂದ್ರೆ ಅಷ್ಟೊಂದು ವಾಟರ್ ಕ್ರಾಸಿಂಗ್ ಮಾಡಿ ಅಷ್ಟೊಂದು ಧೂಳಿನ ರೋಡಲ್ಲಿ ಕಷ್ಟಪಟ್ಟು ಇಷ್ಟಪಟ್ಟು ಇಲ್ಲಿ ತನಕ ಬಂದಿದ್ದಾರೆ ಅವರು. ನಮ್ಮ ಜಾಗ ಒಂಥರ ಫ್ಲಾಗಿಗೆಲ್ಲ ಹಾಕಿ ಏನೋ ಒಂಥರ ಸೂಪರ್ ಡಿಸೈನ್ ಮಾಡಿರ್ತಾರೆ. ಆ ಥರ ಜಾಗ ಎಲ್ಲಿ ಅಂತ ನನಗೂ ಗೊತ್ತಿಲ್ಲ, ನೋಡೋಣ ಬನ್ನಿ. ಇನ್ನೇನು ಫ್ಯೂ ಕಿಲೋಮೀಟರ್ಸ್ ಅನ್ಕೋತೀನಿ, ಕಿಲೋಮೀಟ್ರು ಇಲ್ವಾ ಅಂತ. ಸೊ ಟ್ರಾಫಿಕ್ ಜಾಮ್ ನಮ್ಮ ಬರೀ ಬೆಂಗಳೂರಲ್ಲ, ಈ ಚಂದ್ರತಾಲಲ್ಲೂ ಟ್ರಾಫಿಕ್ ಜಾಮ್ ಆಗಿದೆ ಗುರು. ಈ ಟೂರಿಸ್ಟ್ ವ್ಯಾನ್ಗಳೆಲ್ಲ ಸ್ಟಕ್ ಆಗಿದೆ. ಅದಾದ್ಮೇಲೆ ನಾವು ಬೈಕ್ ತೊಗೊಂಡು ನಾವು ಮುಂದೆ ಹೋಗಬೇಕಾಗುತ್ತೆ. ಅಲ್ಲಿ ನೋಡ್ತಾ ಇದ್ದಾರೆ ನಾವು ಎಲ್ಲೋ ಕಲರ್ ಹಟ್ ಕಾಣಿಸ್ತೀಯಲ್ಲ, ಅದೇ ಟೆಂಟ್ ಕಾಣಿಸ್ತೀಯಲ್ಲ, ಅದೇ ನಮ್ಮದು. ಸೊ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಆಗ್ಬೋದು. ರಿಲ್ಯಾಕ್ಸ್ ಮಾಡ್ತಾ ಇದ್ದೀವಿ. ಶೂಸ್ ಒಳಗೆಲ್ಲ ನೀರು ಹೊಟ್ಟೋಯ್ತು, ಆದ್ದರಿಂದ ಶೂಸೆಲ್ಲ ಬಿಸಿಲಿಗಿಟ್ಟು ಸಾಕ್ಸ್ ಎಲ್ಲ ಒಣಗಾಕಿದ್ದೀವಿ. ಮೋಹನ್ ಅವರ ಬುದ್ಧಿವಂತಿಕೆಯಿಂದ ಅವರು ಶೂಸ್ನ ಜೋಬ್ಗೆ ಹಾಕ್ಕೊಂಡು ಕಾಲ್ನ ನೀರಲ್ಲಿ ಎಕ್ಸ್ಪೀರಿಯನ್ಸ್ ಹಾಂ, ಆದ್ದರಿಂದ ಅವರ ಶೂ ಒಂಚೂರು ಒದ್ದೆ ಆಗಿಲ್ಲ. ಪೀಚೆ ಪೀಚೆ ಏನ ಮೋಹನ್ ಹೊಟ್ಟೋದ್ರು ಅವರು. ಗುಬಾಲಮ್ಮ ಅವನು. ಹೋಗ್ಲಾ ಹೋಗಿ. वेट आराम से जाना भाई थोड़ा आराम से जाना. हाँ क्या जी, गैस थोड़े बुढ़े हैं, बुजुर्ग है.
अर्थ ಆಗಲಿಲ್ಲ ನನಗೆ मेरे को हिंदी गाड़ी में प्रॉब्लम है क्या ಏನಂತೆ ಅಶ್ವಥ್ गाड़ी में प्रॉब्लम है क्या वो गाड़ी में प्रॉब्लम है ಲೋಡ್ ಇಳಿಸ್ತಾ ಇದ್ದಾರೆ ದೇ ಆರ್ ರಿಡ್ಯೂಸಿಂಗ್ ದ ಲೋಡ್ ಟು ಟೇಕ್ ಇಟ್ ಅವು ಕ್ಲಿಯರ್ ಆಗಬೇಕು ಜಾಗ ಇಲ್ಲ ಇಲ್ಲಿ नहीं वो पैदल में आ जाएगा ब्लॉकिंग वे मैन ए वो क्लियर करो ना भाई ಬಂದ್ಬಿಡ್ತೀನಿ How was the experience? How was that, Josh? Hi wonderful ಸೊ ಚಂದ್ರ ತಾಲೂಕ್ ಬಂದು ಲಗೇಜ್ ಎಲ್ಲ ಅನ್ಪ್ಯಾಕ್ ಮಾಡಿ ಕಂಪ್ಲೀಟ್ ಟ್ರಾಫಿಕ್ ಜಾಮ್ ಇತ್ತು ಎಲ್ಲಾನು ಪಾಸ್ ಮಾಡಿ ಊಟಕ್ಕೆ ಬಂದಿದ್ದೀನಿ ಇವಾಗ ಯಾರು ಬಿದ್ದಿದ್ದೀರಾ ಅವ್ರಿಗೆಲ್ಲರಿಗೂ ಕಂಫರ್ಟಬ್ಲಿ yesterday I was like ಯು ಆರ್ ವೇರಿಂಗ್ ಶೂ ಗಾಡಿ ಟಿಟಿ ಒಂದೇ ಅಲ್ಲ ತಂದು ಬಿಡ್ತಾ ಇದ್ದೆ and you got a big hit the ನೀವಿರೋದೆಲ್ಲ ಹಂಗೆ ತಾನೆ ಬಾಮ್ಮ ತಗೊಂಡೋಗಿ ಕೀ ಸಿಕ್ತಾಮ ಕೈಸ ಯಾರಮ್ಮ ಕೈಸು ಕೈಟ್ಸಮ್ಮ ಕೈಟ್ಸ